ಹಾಯ್ ಹಲೋ ನಮಸ್ಕಾರ, ಬಾಂಡೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ಮತ್ತು ಮೊನ್ನೆ ಬೇರೆ ಪೋಲ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲೇ ಯಾವ ವಿಡಿಯೋ ಮಾಡಬೇಕು ನೆಕ್ಸ್ಟು ಅಂತ. ತುಂಬ ಜನ 79% ಗೋಸ್ಟ್ ವಿಡಿಯೋ ಮಾಡಿ ಅಂತಂದರು. ಆಮೇಲೆ ಇನ್ನೊಂದು ಏನು ಅಂದರೆ, ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ಲೊಕೇಶನ್ ಹೇಳೋಕ್ಕಾಗಲ್ಲ, ಬಟ್ ಒಂದು ಲೇಔಟ್ನ ಯಾವಾಗಲೂ ಅಬ್ಸರ್ವ್ ಮಾಡ್ತಿದ್ವಿ. ಏನೋಗೆ ತುಂಬ ಸಲ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಮತ್ತು ಇಲ್ಲಿ ಒಂದು ಸಲ ಬರಬೇಕು, ಒಂದು ಸಲ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ವಿ. ಕೊನೆಗೂ ಫೈನಲ್ ಆಗಿ ಬಂದಿದ್ದೀವಿ. ಏನು ಅಂತಂದರೆ, ಆ ಲೇಔಟು ತುಂಬ ದೊಡ್ಡ ಲೇಔಟ್ ಇದೆ. ಒಂಟಿ ಮನೆ, ಒಂದೇ ಒಂದು ಮನೆ ಇದೆ. ಅದು ಫುಲ್ಲು ಇಡೀ ಸರೌಂಡಿಂಗ್ ಲೇಔಟಲ್ಲಿ ಏನಲ್ಲ ಅಂದರೂ ಒಂದು 10-15 ಎಕರೆ ಇದ್ದಂಗಿದೆ ಇದು. ಅಷ್ಟರೊಳಗೆ ಒಂದೇ ಒಂದು ಮನೆ ಇದೆ. ಬಟ್ ಬರಬೇಕು ಅಂದ್ಕೊಂಡಿದ್ವಿ ಇದಕ್ಕೆ ಯಾವಾಗಾದರೂ. ಬಟ್ ಈ ಟೈಮ್ ನಾನು ಇವನು ಇಬ್ಬರೇ ಬಂದಿದ್ದೀವಿ. ನೋಡೋಣ ಯಾವ ಥರ ಇದೆ ಅಂತ. ಆ ಮನೆ ಇಲ್ಲೇ ಇದೆ, ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ, ಕತ್ಲಲ್ಲೇ. ಫುಲ್ ಕತ್ಲಿದೆ. ಮೇ ಬಿ ಅದು ಡೂಪ್ಲೆಕ್ಸು ಏನೋ ಕಟ್ತಿದ್ದಾರೆ. ಕಟ್ಟಿ ಇದು ಏನಲ್ಲ ಅಂದರೂ ಒಂದು 6-7 ಇಯರ್ಸ್ ಆಯ್ತಾ ಇವಾಗ. ಸುಮಾರು ವರ್ಷ ಆಗಿದೆ. ಒಂದು 7-8 ವರ್ಷದಿಂದನೂ ಈ ಮನೆ ಹಿಂಗೆ ಬಿದ್ದಿದೆ. ಈ ಲೇಔಟಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಬಟ್ ಈ ಟೈಮು ನೋಡೋಣ, ಮಾಡೋಣ ಏನಕ್ಕಿದೆ ಅಂತ. ನಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗುತ್ತಾ ಅಂತ ನೋಡೋಣ. ಒಳಗಡೆ ಹೋಗ್ಬಿಟ್ಟು ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ನೋಡೋಣ. ನೋಡಿ, ಆಲ್ರೆಡಿ ಒಂದು ಸಲ ಲೇಔಟ್ನ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಲೇಔಟಲ್ಲೇ ಲೈಟ್ ಇದೆ. ಆಲ್ಮೋಸ್ಟ್ 7 to 8 ಇಯರ್ಸಿಂದನೂ ಹಿಂಗೆ ಇದೆ ಲೇಔಟು. ಬಟ್ ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ವಿ, ಬರೋಕ್ಕಾಗಿಲ್ಲ. ಇಷ್ಟು ದೊಡ್ಡ ಲೇಔಟಲ್ಲೇ ಇದು ಒಂದೇ ಮನೆ ಇರೋದು. ನೋಡೋಣ, ಈ ಸಲ ಬಂದಿದ್ದೀವಿ. ಆ ಕಡೆ ಇರಬೇಕು, ಆ ಕಡೆ ಇರಬೇಕು. ಫುಲ್ಲು ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಏನದು? ಲೆಫ್ಟು ನೀನು ಲೆಫ್ಟು ಆ ಕಡೆ. ಇಲ್ಲೊಂದು ದೊಡ್ಡ ಚರಂಡಿ ಬೇರೆ ಇದೆ. ಸ್ವಲ್ಪ ಕೈ ಕೊಡೋಂಗೆ. ವಾ, ಇಲ್ಲೇನೋ ತೊಟ್ಟಿ ಏನೋ ಕಟ್ಟಿಸಿ ಬಂಗೆ ಬಿಟ್ಟಿದ್ದಾರೆ. ಆ ತೊಟ್ಟಿನ ಮಳೆ ನೀರು ಬಂದು ತುಂಬ್ಕೊಂಬಿಟ್ಟಿದೆ. ಇದೆ ಆ ಮನೆ ನೋಡಿ. ಏನಲ್ಲ ಅಂದರೂ ಒಂದು 7 to 8 ಇಯರ್ಸ್ ಆಯಿತು. ಗೂಡು ಅಲ್ಲ ಇಲ್ಲಿ ಯಾರೂ ಬಂದು ಹೋಗಿಲ್ಲ. ಅಪ್ಪಿ ತಪ್ಪಿ ಯಾರಾದರೂ ಬಂದು ಹೋಗಿದ್ದಿದ್ರು, ಲೈಕ್ ಕುಡುಕ್ ನನ್ನ ಮಕ್ಕಳು ಕುಡಿಯೋದು ಅದು ಇದು ಬೀಳಿಸಿ ಏನೋ ಒಂದು ಮಾಡಿ ಹೋಗಿರ್ತಿದ್ರು. ಅಲ್ಲೊಂದೇನೋ ಇದೆ, ಬೇಡ ಬಿಡು. ಯಾರು ಬಂದಿಲ್ಲ ಅನ್ಸುತ್ತೆ, ಸುಮಾರು ವರ್ಷ ಯಾರು ವಿಸಿಟ್ ಮಾಡಲ್ಲ. ಏನೋ ಸೌಂಡ್, ಟ್ರೈನ್ ಸೌಂಡಾ? ನಾನೇನಪ್ಪ ಗಡ ಅಂತ ಒಂದು ಸೆಕೆಂಡಿಗೆ ಟ್ರೈನ್ ಸೌಂಡ್. ಇದು 3ಪ್ಲೆಕ್ಸ್ ಮನೆ, ಇದು ಡೂಪ್ಲೆಕ್ಸ್ ಅಲ್ಲ, 3ಪ್ಲೆಕ್ಸ್ ಮನೆ. ಎಲ್ಲ ಹಿಂಗೆ ಬುಡೆಗಳು ಕಾಣಿಸ್ತೀನಿ. ನೋಡಿ, ಆ ಥರ ಒಂದು ಪ್ಲ್ಯಾನಿಂಗಲ್ಲಿ ಕಟ್ಟಿಸಿ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮನೆಯನ್ನ ಕಂಪ್ಲೀಟಾಗಿ. ಏನು? ಇಲ್ಲ ಮಗ, ಭಾಳ ದಿನದಿಂದ ಹಿಂಗೆ ಬಿಟ್ಟಿದ್ದಾರೆ ಇದು. ಇನ್ನೊಂದೇನು ಅಂದರೆ, ಆಲ್ಮೋಸ್ಟ್ ಈಗೆಲ್ಲ ಮನೆ ಕಟ್ಸಿದ್ರೆ ಆಲೋ ಬ್ಲಾಕಲ್ಲಿ ಕಟ್ಸ್ಬಿಡ್ತಾರೆ. ಈ ಥರ ಇಟ್ಟಿಗೆ ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ. ನೋಡಿ ಫ್ಲೋರ್ ಹೆಂಗಿದೆ ಅಂತ ನೋಡಿ. ಫ್ಲೋರಲ್ಲಿ ಆಲ್ರೆಡಿ ಗಿಡಗಳು ಬೆಳೆದಿದ್ದಾವೆ. ಇನ್ನೇನು ಕುಸ್ದು ಬಿಡುತ್ತಿದ್ದು ಫ್ಲೋರು. ಎಷ್ಟು ಮಣ್ಣು ಬೆಳೆದ್ಬಿಟ್ಟೈತೆ. ಇಲ್ಲೊಂದು ರೂಮ್ ಇದೆ.
ವಾ, ಯಾರೋ ಕವಿಗಳು ಏನೋ ಬರ್ದೋಗ್ಬಿಟ್ಟಿದ್ದಾರೆ ಇಲ್ಲಿ. ಸೂರಿ ಅಂತೆ. ಎಸ್ ಸರ್. ಇದು ಯಾವಾಗ ಬರ್ತಿದ್ದಾರೋ ಅವರು. ತುಂಬ ಚೆನ್ನಾಗಿದೆ ಮನೆ ಅಂತ. ಏನು ಮಗ? ಚೆನ್ನಾಗಿ ಕಟ್ಸೋರೆ, ಅದಕ್ಕೆ ಬಿಟ್ಟು. ಇಲ್ಲಿಂದ ಡೂಪ್ಲೆಕ್ಸ್ ಮನೆ ಹಿಂಗೆ ಕಾಣುತ್ತೆ. ಹಿಂಗೆ ಅಲ್ಲೆಲ್ಲ ಆಗಿದೆ ಲಿವಿಂಗ್ ಏರಿಯಲ್ಲಿ ಎಲ್ಲ ಆಲ್ಮೋಸ್ಟು ಸೋರಾಗಿ ಬಂದ್ಬಿಟ್ಟಿದೆ ಮನೆ. ಇಲ್ಲಿ ಪಾರಿವಾಳ. ಹಾಂ, ಇಲ್ಲಿ ನೋಡಿ ಅಕ್ಕಿ ಗೂಡುಗಳಾಗ್ಬಿಟ್ಟಿದೆ ಇದು ಮನೆ. ಅದು ಓಡ ಹೋಯ್ತು. ಇಲ್ಲಿ ನೋಡು, ನಿನ್ನ ತಲೆ ಮೇಲೆ ಕೈ ಇಡು ಒಂದ್ಸಲ. ಹೈಟು ಫ್ಲೋರ್ ನೋಡಿ, ಇಷ್ಟು ಹೈಟು ನೋಡು ಯೋಗಿ. ಗೋಡೆ ಹೋಗಿರೋದು. ಗೋಡೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಇಲ್ಲಿ ಇದು ಮಳೆ ಬಿದ್ದು ನೀರೆಲ್ಲ ಬಿದ್ದು ಪಾಚಿ ಕಟ್ಕೊಂಡು ಹಂಗೆ ಬ್ಲೂ ಕಲರ್ ಆಗ್ಬಿಟ್ಟು ಫಂಗಸ್ ಬರ್ತೈತೆ. ಯಾವ ಕಾರಣಕ್ಕೆ ಮನೆ ಹಿಂಗೆ ಬಿದ್ದಿದೆಯೋ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಟ್ರಯಾಂಗಲ್ ಶೇಪು. ಬಟ್ ನಮಗೊಂದು ತುಂಬ ಕ್ಯೂರಿಯಾಸಿಟಿ ಇತ್ತು, ಇದು ನೋಡಲೇಬೇಕು ಅಂತ. ನಾನೊಂದು ಮಾಡಿದ್ಲೆ ಹಾಗಾಗಿ ಆಫ್ ಮಾಡು ನೋಡಿ ಒಂದ್ಸಲ. ಈ ಮೇಲ್ಗಡೆ ಬಂದಿದ್ದೀವಿ, ನಮ್ಮ ಟಾರ್ಚ್ಗಳೆಲ್ಲ ಆಫ್ ಮಾಡ್ತೀವಿ, ಯಾವ ಮಟ್ಟಿಗೆ ಬೆಳಕಿದೆ ಅಂತ ಗೊತ್ತಾಗುತ್ತೆ ನೋಡಿ. ಈ ಥರ ಕತ್ಲಿದೆ ಇಲ್ಲಿ. ನಮ್ಮ ಲೈಟ್ ಇಲ್ಲ ಅಂದರೆ ಕಂಪ್ಲೀಟಾಗಿ ಏನೂ ಕಾಣಲ್ಲ ನಿಮಗೆ. ಇಲ್ಲಿ ಯಾವ ಮೆಟ್ಲಿದೆ ಆ್ಯಕ್ಚುಲಿ, ಎಲ್ಲಿ ಕಾಲಿಡ್ತೀವಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಕತ್ಲಿದೆ. ಯೋಗಿ ಇದ್ದಾನೆ ಇಲ್ಲಿ, ಕಾಣಲ್ಲ ಯೋಗಿ. ಟಾರ್ಚ್ ಆನ್ ಮಾಡ್ತೀನಿ ನೋಡಿ. ಏನು ಕಾಣಲ್ಲ ಇವಾಗ. ನೋಡಿ ಇಲ್ಲಿ ಯೋಗಿ ಇದ್ದಾನೆ ನೋಡಿ, ಮೆಟ್ಲು ಅಷ್ಟು ಕತ್ಲಿದೆ ಇಲ್ಲಿ. ಓಹೋ, ಹೋಯ್ತಿದ್ದು ಇಲ್ಲೋಡು ಮೇಲ್ಗಡೆ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಮೇಲೆ. ಇಲ್ಲಿ ನೋಡಿ ಮಾಡಿ ಮೇಲೆ ಯಾವ ಥರ ಇದೆ ರಾಶಿ. ಮರ ನೋಡಿ ಪಕ್ಕದಲ್ಲೇ. ಫುಲ್ಲು ಈ ಬಿಲ್ಡಿಂಗ್ ಮೇಲ್ಗಡೆ ಇದ್ದೀವಿ. ಫುಲ್ ಇಲ್ಲಿ ನೋಡ್ಬೋದು, ಭರತ್ ಅವ್ರು ನಿಂತ್ಕೊಂಡಿರೋ ಜಾಗದಿಂದ ಇಲ್ಲಿಗಿದೆ ಗ್ರೌಂಡು. ಇಲ್ಲಿ ಬೆಳೆದು ಬಿಟ್ಟಿದೆ ಹಾಗೆ ಮರವಾಗಿ ಬೆಳ್ಕೊಂಡು ಫುಲ್ಲು ಮರ ನೋಡಿ. ಲೇಔಟ್ ನೋಡ್ತಾ ಇರ್ಬೋದು. ಇದೊಂದೇ ಮನೆ ಐತಿ ಈ ಕಡೆಗೆ, ಇಲ್ಲೊಂದು ಐತಿ, ಇಲ್ಲೊಂದು ಯಾವುದೋ ಚಿಕ್ಕ ಮನೆ. ಇಲ್ಲಿಂದ ಎಂಟ್ರೆನ್ಸ್ ಮಾಡಿರೋದು. ಇದು ನೋಡಿ ಹೆಂಗಿದೆ. ನೋಡ್ಬೋದು ಹಿಂಗೆ ಮೇಲಿನ ವ್ಯೂ. ಸಖತ್ತಾಗಿದೆ ಮನೆ, ಬಟ್ ಫುಲ್ ಕಂಪ್ಲೀಟ್ ಆಗಿದ್ರೆ ಚೆನ್ನಾಗಿರೋದು. ಇಲ್ಲಿ ಕೆಳಗಡೆ ನೋಡ್ಬೋದು ಏನೂ ಇಲ್ಲ. ಈ ಕಡೆ ಎಲ್ಲ ನೋಡಿ ರೋಡ್ ನೋಡಿ, ರೋಡ್ ಇದೆಲ್ಲ ರೋಡೇ. ಎಷ್ಟು ವರ್ಷ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೋಡಲ್ಲಿ ಆಲ್ರೆಡಿ ಗಿಡ ಮರ ಎಲ್ಲ ಬೆಳೆದಿದೆ. ಹೇಳು. ಈ ಟಾರ್ಚ್ ಏನಾದರೂ ಇಲ್ಲ ಅಂದರೆ, ಲೈಟ್ ಇಲ್ಲ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಹೆಂಗೆ ಇಳಿಬೇಕು ಅನ್ನೋದೇ ಗೊತ್ತಾಗಲ್ಲ. ಹಂಗೆ ನಡ್ಕೊಂಡು ಹೋಗಿ ಟಾರ್ಚ್ ಇಲ್ಲದೆ ಆ ಮಟ್ಟಕ್ಕೆ ಕತ್ತಿದೆ ಇಲ್ಲಿ. ನೋಡ್ಬೋದು ಹೆಂಗಿದೆ ಮೇಲ್ಗಡೆ ಚಾವಣಿ ನೋಡಿ ಹೆಂಗೈತೆ. ಏನಿಲ್ಲ. ಯಾವ ಕಾರಣಕ್ಕೆ ಇದು ಇಲ್ಲಿಂದ ಗೊತ್ತಿಲ್ಲ. ಲೇಔಟ್ ಖಾಲಿ ಇದೆ, ಯಾರು ಲೇಔಟಲ್ಲಿ ಏನಾದರೂ ಕಾಣುತ್ತಾ ಅಂದರೆ ಅದು ಇಲ್ಲ. ಹೋಗೋಣ ಬನ್ನಿ. ಏನೂ ಇಲ್ಲ ಇಲ್ಲಿ. ಕಾಲ್ದೆಲ್ಲ ತೋರಿಸಿದ್ಯಾ ನಂದು ಕಾಲು? ಇಲ್ಲಿ ಬರ್ಬೇಕಾದ್ರೆ ಅದನ್ನೇನು ಜೂಮ್ ಮಾಡ್ತೀಯ? ಚರಂಡಿಯಲ್ಲೆಲ್ಲ ಬಿದ್ದುಬಿಟ್ಟು ಅವನೇ ಬರ್ಬೇಕಾದ್ರೆ ಫುಲ್ಲು ದಾಟಬೇಕಾಗಿತ್ತು.
ಎಡವಿ ಫುಲ್ಲು ಸ್ಟ್ರಗಲು. ಕೈಯಲ್ಲೆಲ್ಲ ನೋಡಿ, ಕೈಗೆ ಏನೋ ಪರ್ಚ್ಕೊಂಬಿಟ್ಟು ಅವ್ನು ಬೇರೆ ಫುಲ್ಲು ರಕ್ತ ಸುರಿಸಿ ವಿಡಿಯೋ ಮಾಡ್ತಾವನೆ. ಇಲ್ಲಿ ಇದ್ರ ಚಾವಣಿ ನೋಡಿ ಹಿಂಗೆ ಕಾಣಿಸ್ತೈತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಚಾವಣಿ ನೋಡ್ರಿ ಎಷ್ಟು ಹಳೇದಂತ. ಇಲ್ಲಿ ಯಾರೂ ಇಲ್ಲ, ಇಬ್ಬರೇ ಇದ್ದೀವಿ. ಆ ಕಡೆ ಒಂದು ಮನೆ ಐತೆ ಅಣ್ಣ, ಓಪನ್ ಇಲ್ಲ, ಸುಮ್ಮನೆ ಹಿಂಗೆ ಸುತ್ತಾಕೊಂಬರೋಣ. ಹಾಂ ಹಂಗಂತೀಯ? ಇಲ್ಲಿಂದ ನೋಡೋಣ, ಇಲ್ಲಿಂದ ನೋಡೋಣ ಅಷ್ಟೇ. ಅಲ್ಲೊಂದು ಕಾಣಿಸ್ತಾ ಇರ್ಬೋದು. ಇದು ನೋಡಿ ಎಕ್ಸಾಕ್ಟಾಗಿ ದೇವ್ರ ಮನೆ ಮುಂದೆ ಕಾಣಿಸ್ದಂಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ನೋಡಿ ಮನೆ ಹೆಂಗೆ, ಇವು ನೋಡಿ ಸೇಮ್ ಹಂಗೆ ಈ ಹಿಂಗಿದ್ದಾಗ ಈ ಕಡೆ ನೋಡಿ ಒಂದು ಲೈಟು, ಈ ಕಡೆ ಇಷ್ಟು ಈ ಸರೌಂಡಿಂಗ್ ಮಧ್ಯದಲ್ಲಿ ಎದುರುಗಡೆ ಇರೋ ಮನೆಯಲ್ಲೇ ಹೂ ಅಂತ ಸೌಂಡ್ ಬಂದರೆ ಹೆಂಗಿರುತ್ತೆ ಹೇಳಿ ಥ್ರಿಲ್ಲು. ಏನು ಮಾಡೋದು? ಈ ಮನೆ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಆ ಮನೆನೇ ಹೆವಿಯಾಗಿ ಕಾಣಿಸ್ತಾ. ಹೆಂಗೆ ಕಾಣಿಸ್ತೈತೆ ನೋಡಿ ಕ್ಯಾಮ್ರಲ್ಲಿ. ಬಾ ಓಕೆ, ಅಲ್ಲಿ ಹೋಗೋದು ಬೇಡ ಅಂತ ಇದ್ದಾರೆ. ಅಲ್ಲ ಯಾವಾಗಲೂ ತುಂಬ ಜನ ಬರ್ತೀರಾ, ಅಷ್ಟು ಜನ ಬರ್ತೀರಾ ಅಂತಿದ್ರು. ಈ ಟೈಮ್ ನಾನು ಇವನು ಇಬ್ಬರೇ ಬಂದಿದ್ದೀವಿ. ಇಬ್ಬರು ಬಂದ್ರೂ ಏನಂತ ಇದಿಲ್ಲ. ಲೈಕ್ ಅರೌಂಡಿಂಗ್ ಹೇಳಿದ್ನಲ್ಲ, ಒಂದು 15 ಎಕರೆಲಿ ಇಬ್ಬರೇ ಇದ್ದೀವಿ. ಅಷ್ಟು ದೊಡ್ಡದಿದೆ ಇದು ಲೇಔಟು. ಇಬ್ಬರೇ, ಇದೊಂದೇ ಮನೆ ಇರೋದು. ಅದೊಂದಿದೆ, ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಅದು ಮನೆ ಥರನೇ ಐತೆ, ಬಟ್ ಹಾಗಾಗಿ ಈ ಸೈಕೋಗಳು ಯಾರಾದರೂ ಹಿಂಗಿದ್ದಾರ ಅಂತ. ಯಾಕಂದ್ರೆ ಕಿಟಕಿ ವಿಂಡೋ ಎಲ್ಲ ಇದೆ. ಝೋಂಬಿಗಳು. ಹ್ಞೂ, ಝೋಂಬಿಗಳ ಥರ ಹೋಗಿದ ತಕ್ಷಣ ಅಟ್ಯಾಕ್ ಮಾಡ್ಬಿಟ್ರೆ. ಒಳ್ಳೆ ಹಾರರ್ ಮೂವಿ ಮನೆ ಇದ್ದಂಗೆ ಐತದು. ಏನು ಗೊತ್ತಾ ಇವಾಗೆ, ಒಂದು ಇಲ್ಲಿ ಏನೇ ಮಾಡಿದ್ರು ನಮ್ಮ ಸೇಫ್ಟಿಯಲ್ಲಿ ಹೌದು, ಅದು ಅದಕ್ಕೆ ಈ ಟೈಮಲ್ಲಿ ಇನ್ನೂ ಇಬ್ಬರೇ ಇದ್ದೀವಿ. ಅದೇ ಒಂದು ಕಾಣಲ್ಲ. ಲೈಕ್ ಇಲ್ಲಿಂದ ಹೋಗ್ಬೇಕಂದ್ರೂ ಮತ್ತೆ ಆ ಚರಂಡಿ ಐತೆ ಎಲ್ಲ ಅದೆಲ್ಲ ದಾಟ್ಕೊಂಡು ಅರಸಾಹಸ ಮಾಡ್ಕೊಂಡು ಇವಾಗ ಹೋಗ್ಬೇಕಲ್ಲಿ. ಹಂಗಾಗಿ ಸಾಕು, ನಮ್ಗೆ ಈ ಮನೆ ನೋಡ್ಬೇಕನ್ನೋದೊಂದಿತ್ತು, ನೋಡಿದ್ದೀವಿ. ಓಕೆ ಬಾ, ಕಾಣಿಸಂಗಿದ್ದೀರಾ ಇಷ್ಟರಲ್ಲೇ ಕಾಣಿಸ್ಬಿಡ್ಬೇಕಾಯ್ತು. ಏನಾದ್ರು ಇತ್ತು ಅಂದಿದ್ರೆ ನೋಡಿ, ಇಷ್ಟೊತ್ತು ಗಂಟೆ ಮನೆ ತೋರಿಸ್ತಿದ್ದೀನಿ. ಏನಾದರೂ ಒಂದು ಗೊತ್ತಾಗ್ತಿತ್ತು, ಏನು ಇಲ್ಲ ಅಲ್ಲಿ. ಹೋಗೋಣ, ಇನ್ನೂ ಈ ಮನೇಲೇ ಇದ್ದೀವಿ. ಮನೆ ಒಳಗೇನೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಲೈಕ್ ತುಂಬ ದಿನದಿಂದ ಕ್ಯೂರಿಯಾಸಿಟಿ ಇತ್ತು ಬರಬೇಕು ಅಂತ. ಬಂದ್ವಿ, ಮಾಡಿದ್ವಿ. ಏನೋ ಅಂಥದ್ದೇನೂ ಅನಿಸಿಲ್ಲ. ಬಟ್ ಈ ಜಾಗಕ್ಕೆ ಬರೋಕ್ಕೆ ತುಂಬ ಸ್ಟ್ರಗಲ್ ಪಟ್ಟು ಬಂದಿದ್ದೀವಿ. ಹಂಗಾಗಿ ಲೈಕ್ ಏನೂ ನೆಗೆಟಿವ್ ಏನೂ ಇಲ್ಲ ಇಲ್ಲಿ. ಲೈಕ್ ಒಂದು ಖಾಲಿ ಮನೆ ಬಿದ್ದಿದೆ ಅಷ್ಟೇ. ಮನೆ ಖಾಲಿ ಬಿಟ್ಟವ್ರೆ, ಲೇಔಟ್ ಖಾಲಿ ಇದೆ. ಏನಕ್ಕೆ ಹಂಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನೋಡೋಣ ಇನ್ನೊಂದು 5-10 ವರ್ಷ ಹೆಂಗಿರುತ್ತೆ ಈ ಲೇಔಟ್ ನೆಕ್ಸ್ಟು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಯಾವುದಾದ್ರೂ ಲೊಕೇಶನ್ ಗೊತ್ತಿದ್ದರೆ ಇನ್ಸ್ಟಾಗ್ರಾಮಲ್ಲೇ DM ಮಾಡಿ, ಖಂಡಿತ ಆ ಲೊಕೇಶನ್ಗೆ ಹೋಗಿ ವಿಡಿಯೋ ಮಾಡ್ತೀವಿ. ಓಕೆ, ಬಾಯ್.